ಹೇಳಿ ಬಾಲರಾಜ್. ಮೇಡಮ್ ನಾನೇನು ಹೇಳಿ ಮೇಡಮ್, ಪುಷ್ಪಕ್ ಸರ್ ಇಲ್ಲೇ ಇದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬಾಲರಾಜ್, ನಾವು ಮೈನಾಗಿ ಇನ್ನೂ ಮಾಡೋಕ್ಕಾಗಲ್ಲ, ಹೌದು. ಆದರೆ ಉಷಾನ ಎನ್ಕರೇಜ್ ಮಾಡ್ಬೋದಲ್ವಾ? ನೀವು ಉಷಾಗೆ ಹೋಗಿ ಹೇಳಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ನಾವು ಅಂತ. ಬಾಲರಾಜ್, ಬೇಡ ಬೇಡ, ಎಲ್ಲೂ ಹೋಗ್ಬಿಡಿ ಆಯ್ತಾ? ಯಾಕೆ ನರ್ತನ? ಯಾಕೆ ಅಂದ್ರೆ ಇನ್ನು 1 hour ಕಳೀಲಿ, ಅವಾಗ ಮೈನಾಗೂ ಉಷಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಹೋಗಿ ಮಾತಾಡಿದ್ರಾಯ್ತು. ಮೇಡಮ್ ಯೋಚನೆ ಮಾಡಬೇಡಿ ಮೇಡಮ್, ಉಷಾ ಹೈಯೆಸ್ಟು, ಅವಳು ಲಿಸ್ಟಲ್ಲೇ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ. ಹಾಗಿದ್ರೆ ಮಾತಾಡೋದಾದ್ರೂ ಯಾಕೆ? ಬೇಡ ಅಂತ ಹೇಳ್ದೆ ತಾನೆ, ಸುಮ್ಮನೆ ಇರಿ. ಧ್ರುವ ಸರ್, ಮೈನಾ ಕೆಲಸ ಮಾಡಕ್ಕೆ ಹೇಳು. ಬೇರೆಯವರೆಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಮೈನಾ ಅವ್ರನ್ನ ನೋಡ್ಕೊಂಡೇ ಆಗಿಬಿಟ್ಟಿದ್ದಾಳೆ. ಟೈಮ್ ವೇಸ್ಟ್ ಆಗಲ್ವಾ? ಸರ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ. ಮೈನಾ ಅವರು ಸುಮ್ಮನೆ ಆ ಥರ ಟೈಮ್ ವೇಸ್ಟ್ ಮಾಡೋವಂಥವ್ರಲ್ಲ. ಅವ್ರ ತಲೆಯಲ್ಲಿ ಬೇರೆ ಏನೋ ಲೆಕ್ಕಾಚಾರ ನಡೀತಾ ಇರುತ್ತೆ. ಈ ಮೈನಾ ಏನೋ ಅಬ್ಸರ್ವ್ ಮಾಡ್ತಿದ್ದಾಳಲ್ಲ. ಇನ್ನೇನು ಮಾಡ್ತಿರ್ತಾಳೆ? ಈ ಕಾಂಪಿಟೇಷನಲ್ಲಿ ಹೇಗಿದ್ರು ಗೆಲ್ಲಲ್ಲ ಅಂತ ಗೊತ್ತಾಗಿರುತ್ತೆ. ಎದ್ದು ಓಡೋಗೋಣ ಅಂದರೆ ಪಾಪ ಕಾಲು ಬೇರೆ ಮುರ್ಕೊಂಡಿದ್ದಾಳೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ, ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಅಯ್ಯೋ, ಇದೇನಿದು? ಇವಳೇನ್ ಮಾಡ್ತಿದ್ದಾಳೆ? ಅಪ್ಪ ಆಂಜನೇಯ, ನೀನ್ ನನ್ನ ಜೊತೆ ಇದೆಯಾ ಅಂತ ನಾನು ನಂಬಿದ್ದೀನಿ. ಶಕ್ತಿ ಕೊಡು, ಶಕ್ತಿ ಕೊಡು.